ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಅರ್ಜೆಂಟಿಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಒಂದು ಬೇಳೆ ತಿಳಿ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಮಾಡೋಣ. ಮೊದಲಿಗೆ ನಾವು ಒಂದು ತೊಗರಿಬೇಳೆ ತೊಗೊಳ್ಳೋಣ. ತೊಗರಿಬೇಳೆ ತೊಗೊಂಡು ಅದನ್ನೊಂದು 10-15 ನಿಮಿಷ ನೆನೆಸ್ಕೊಂಡು ತೊಳ್ಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ. ಆ ಬೇಯುವಾಗ ಅರಿಶಿನ ಪುಡಿ ಮತ್ತು ಎಣ್ಣೆನ ಹಾಕ್ಕೊತೀನಿ. ನಾನು ಜೀರಿಗೆ ಮತ್ತು ಮೆಣಸನ್ನು 1 ಸ್ಪೂನ್ ಜೀರಿಗೆ ಸ್ವಲ್ಪ ಮೆಣಸನ್ನು ಕುಟ್ಕೊಳ್ಬೇಕು ನಾವು. ಮತ್ತು ಬೇಳೆ ಕೂಗಿರೋದು ಬೇಳೆನ ಬೆಂದಿರೋದು ಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜೀರಿಗೆ ಮತ್ತು ಬೇಳೆನ ಹಾಕಬೇಕು. ದಪ್ಪದಾಗಿ ತುಂಬ ಚೆನ್ನಾಗಿ ದಪ್ಪದಾಗಿ ಇಟ್ಕೊಂಡು ಒಂದು ಪಾತ್ರೆಗೆ ಎಣ್ಣೆ ಹಾಕೋಣ, ಸಾಸಿವೆ ಹಾಕೋಣ, ಜೀರಿಗೆ, ಕರಿಬೇವು ಹಾಕೋಣ, ಹಸಿಮೆಣಸಿನ್ಕಾಯಿ ಮತ್ತು ಜಜ್ಕೊಂಡಿರೋ ಬೆಳ್ಳುಳ್ಳಿ, ಕಟ್ ಮಾಡಿರೋ ಟೊಮೆಟೊ ಇದಿಷ್ಟನ್ನು ಹಾಕೋಣ. ಮತ್ತು 1-2 ಚಮಚದಷ್ಟು ಹುಣಸೆ ರಸ ಹಾಕ್ತಾಯಿದ್ದೀನಿ ನಾನು. ಅದಷ್ಟು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಆ ಹುಳಿನ ಬೇಯಿಸೋಣ. ಅದಾದಮೇಲೆ ನಾವು ಬೇಯಿಸಿದ ಬೇಳೆ ಕಟ್ಟು ಅದಷ್ಟು ಮತ್ತು ನಾವು ರುಬ್ಬಿರ್ತೀವಲ್ಲ ಬೇಳೆ ಅದಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸೋಣ. 1-2 ಕುದಿ ಬರೋವರೆಗೂ. ಮತ್ತು ಉಪ್ಪು ಹಾಕೋಣ. ಇದಕ್ಕೆ MTR ರಸಂ ಪೌಡ್ರನ್ನ 1 ಸ್ಪೂನ್ ಅಷ್ಟು ನಾನು ಹಾಕ್ತೀನಿ. ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ 1-2 ಕುದಿ ಕುದಿಸಿದ್ರೆ ಬೇಳೆ ತಿಳಿ ಸಾಂಬಾರು ರೆಡಿ.